ಯುಗಾದಿ ಹೊಸ ಯುಗದ ಆರಂಭ, ಬೇವು ಬೆಲ್ಲ ಮಿಶ್ರಣ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಆನೆ ಅಂದ್ರೆ ಎಲ್ರಿಗೂ ತಟ್ಟಂತ ನೆನಪಾಗುವಂಥದ್ದೇ ವಿನಯ್ ಗೌಡ ಅವರು. ಇತ್ತೀಚೆಗೆ ಆದಂತಹ ಒಂದಷ್ಟು ಬೆಳವಣಿಗೆ ಇರಬಹುದು, ಅವರ ಜೀವನದಲ್ಲೂ ಕಹಿ ಸಿಹಿ ಎಲ್ಲವನ್ನು ಮಿಶ್ರಣ ಆಗಿದೆ. ಆದರೆ ಹೊಸ ಯುಗದ ಆರಂಭ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಡೆವಿಲ್ ಸಿನಿಮಾದ ವಿಲನ್ ಕೂಡ ಇವರೇ. ನಮಸ್ತೆ ವಿನಯ್ ಅವರೇ, ಲುಕಿಂಗ್ ಗುಡ್, ಬಟ್ ಹೇಗೆ ಅನ್ನಿಸ್ತಾ ಇದೆ ಸದ್ಯಕ್ಕೆ ಜೀವನ? ಸದ್ಯಕ್ಕೆ ಒಂದು ಕಹಿ, ಅದೇ ಹೇಳಿದ್ರಲ್ಲ ನೀವು, ಸಿಹಿ ಕಹಿ ಅಂದ್ಬಿಟ್ಟು, ಕಹಿ ಎಲ್ಲ ಮುಗಿದು ಇವಾಗ ಸಿಹಿ ಸ್ಟಾರ್ಟ್ ಆದಂಗೆ ಅನ್ನಿಸ್ತಿದೆ. ಆ್ಯಂಡ್ ಅದೊಂದು ಆಗಬೇಕಾಗಿತ್ತು, ಏನೋ ಒಂದು ನಡೀತು. ಬಟ್ ಹೊಸ ವರ್ಷ ಹೊಸದಾಗಿ ಶುರು ಆಗಿದೆ. ಸೊ ಲೆಟ್ ಸ್ಟಾರ್ಟ್ ಫ್ರೆಶ್ ಅಂತ ಮುಂದುವರಿತಾ ಇದ್ದೀನಿ. ಹೋಪ್ಫುಲಿ ಹೊಸ ವರ್ಷ ಇನ್ನೇನು ಈ ಕಡೆ ಶುರುವಾಯಿತು, ನಿಮ್ದೆಲ್ಲವೂ ಆ ಕಡೆ ಕಹಿ ಘಟನೆಗಳು ಅಲ್ಲಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ಬೋದು. ಅದು ಕೂಡ ಕನೆಕ್ಟ್ ಆಯಿತು ನಿಮ್ಮ ಲೈಫಲ್ಲಿ. ಹೌದು ಮೇಡಮ್, ಬಿಕಾಸ್ ಇನ್ಫ್ಯಾಕ್ಟ್ ಈ ಹಬ್ಬದ ಮುಂಚೆ ಎಲ್ಲ ಮುಗ್ದಿದ್ದು ತುಂಬ ಖುಷಿ ಇದೆ. ಇನ್ನು ಹಬ್ಬದ ದಿನವೂ ಆ ಥರ ಒಂದು ಸ್ಥಳದಲ್ಲಿ ಕಳಿಬೇಕಾಗಿತ್ತೆ, ತುಂಬ ಬೇಜಾರಾಗಿರೋದು. ಬಟ್ ದೆನ್ ಎಲ್ಲ ಅದಕ್ಕೆ ಮುಂಚೆನೇ ಮುಗೀತು. ಆ್ಯಂಡ್ ಹಬ್ಬ ಮನೆಯಲ್ಲಿ ಫ್ಯಾಮ್ಲಿ ಜೊತೆ ಖುಷಿಯಾಗಿ ಆಚರಿಸಿದೆ. ಅದೊಂದು ತುಂಬ ಖುಷಿ ಇದೆ. ಐ ಗೆಸ್ ದಿಸ್ ಇಯರ್ ವಿಲ್ ಗೋ ಗುಡ್. ಹೊಸ ವರ್ಷ ಅಲ್ವಾ, ಸಿಹಿ ಕಹಿ ಅಂದೆ. ಫಸ್ಟು ಸಿಹಿ ಬಗ್ಗೆ ಮಾತಾಡೋಣವಾ, ಕಹಿ ವಿಚಾರದ ಬಗ್ಗೆ ಮಾತಾಡೋಣವಾ? ಫಸ್ಟ್ ಕಹಿ ಮುಗಿಸ್ಬಿಡೋಣ. ಓಕೆ, ಕಹಿ ಬಗ್ಗೆ ಅನ್ನೋದಾದರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆ ನಿಮಗೂ ಗೊತ್ತು. ಜಸ್ಟ್ ಸೆಕೆಂಡ್ ವಿಡಿಯೋ, ಒಂದಷ್ಟು ರೀಲ್ಸ್ ಅನ್ನುವಂಥದ್ದು ನೀವು ಮಾಡ್ತಿರ್ತೀರಾ. ಬಟ್ ಈ ರೀತಿಯ ರೀಲ್ ಬೇರೆ ರೀತಿಯ ಟ್ವಿಸ್ಟ್ ಕೊಡ್ತು ನಿಮ್ಮ ಲೈಫಲ್ಲಿ. ಕಾರಣಕರ್ತರು ಯಾರು ಅನ್ನೋಂಥದ್ದನ್ನು ಹೇಳ್ತೀರಾ ಅಥವಾ ನಿಮಗೆ ನೀವೇ ಅದನ್ನು ಹಾಕ್ಕೊಳ್ತೀರಾ? ಇಲ್ಲ, ಇವಾಗ ಮಿಸ್ಟೇಕ್ ಆಗಿದೆ. ಆ್ಯಂಡ್ ಅದು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು, ಮತ್ತೊಬ್ಬರ ಮೇಲೆ ಮಾಡೋದು, ಇಟ್ ಈಸ್ ನಾಟ್ ರೈಟ್. ಐ ವಾಸ್ ಪಾರ್ಟ್ ಆಫ್ ಇಟ್. ಅಂದರೆ ಒಂದು ರೀಲ್ ಮಾಡಿದಾಗ ಆ ರೀಲಿಗೆ ನಾನು ಪಾರ್ಟ್ ಆಗಿದ್ದೆ. ಸೊ ಬ್ಲೇಮ್ ಇಸ್ ಈಕ್ವಲ್. ಒಂದು ನಮ್ಮ ಏನು ಶೋ ನಡೀತಾ ಇದೆ, ಆ ಶೋನಲ್ಲಿ ನನಗೆ ಕೊಟ್ಟಂಥ ಕ್ಯಾರೆಕ್ಟರ್ ಬಂದು ಪುಷ್ಪ. ಸೊ ನನಗೆ ಇದ್ದಂಥ ಒಂದು ಪ್ರಾಪ್ ಬಂದು ಬೀಡ ಇತ್ತು. ಸೊ ಅದ್ರ ಪ್ರಕಾರ ನಾನು ರೀಲ್ ಮಾಡಿ ನಾನು ನನ್ನ ಒಂದು ಅಕೌಂಟ್ನಲ್ಲಿ ಹಾಕಿದ್ದೀನಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ಪ್ರತಿ ವಾರ ನಾವೇನು ಶೋ ಮಾಡ್ತೀವಿ, ಗರ್ಲ್ಸ್ ವರ್ಸಸ್ ಬಾಯ್ಸು, ಆ ಶೋನಲ್ಲಿ ಏನಿರುತ್ತೆ ಕಾಂಟೆಂಟು, ಅದ್ರ ಪ್ರಕಾರ ಒಂದು ಕಾಸ್ಟ್ಯೂಮ್ನಲ್ಲೇ ರೀಲ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ಪ್ಯಾಟ್ರನ್. ಡೇ ಒನ್ನಿಂದ ಫಸ್ಟ್ ಎಪಿಸೋಡಿಂದನೂ ಅದೇ ಪ್ಯಾಟ್ರನ್ ಫಾಲೋ ಮಾಡ್ಕೊಂಬಂದಿರೋದು ನಾವು. ಒಂದು ಪ್ರೋಮೋ ಬರುತ್ತೆ, ಆ ಪ್ರೋಮೋ ನೆಕ್ಸ್ಟು ನಮ್ಮ ರೀಲ್ ರಿಲೀಸ್ ಆಗುತ್ತೆ. ಯಾಕೆ ಅಂದರೆ ಕಲರ್ಸ್ ಚಾನಲ್ನ ಫಾಲೋ ಮಾಡೋವಷ್ಟು ಅಷ್ಟು ಗ್ರೂಪ್ ಜನರಿದ್ದರೆ, ನಮ್ಮನ್ನು ಫಾಲೋ ಮಾಡೋವಷ್ಟು ಒಂದು ಗ್ರೂಪ್ ಜನರಿದ್ದಾರೆ. ಎರಡು ಕೊಲಾಬ್ ಆದಾಗಲೇ ವೀಕೆಂಡ್ ಶೋನ ಬೂಸ್ಟ್ ಮಾಡೋದಕ್ಕಾಗೋದು. ಸೊ ನಾನೊಬ್ಬನೇ ಅಲ್ಲ, ರಜತ್ ಆಗಿರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು, ಪ್ರತಿಯೊಬ್ಬರು ಅಥವಾ ಫೋಟೋಸ್ ಹಾಕ್ತಾರೆ ಅಥವಾ ರೀಲ್ ಮಾಡಾಕ್ತಾರೆ. ಸೊ ದ್ಯಾಟ್ ಅವರ ಒಂದು ಫಾಲೋವರ್ಸು ಆ ಶೋಗೆ ಕನೆಕ್ಟ್ ಆಗಲಿ ಅಂತ. ಅದೇ ರೀತಿ ನಾನು ನನ್ನ ರೀಲ್ ಮಾಡಿ ಹಾಕಿದೆ, ರಜತ್ ಅವ್ನು ರೀಲ್ ಮಾಡ್ತಿದ್ದ. ಬೈ ದೆನ್ ನಾನು ನನ್ನ ರೀಲ್ ಮುಗಿಸ್ಕೊಂಡು ಊಟಕ್ಕೆ ಹೋಗೋವಾಗ ಅಲ್ಲಿ ಮಾಡ್ತಿದ್ನಲ್ಲ, ಹಿ ಕಾಲ್ಡ್ ಮೀ, ಬಂದು ಒಂದು ರೀಲ್ ಜೊತೆಲಿ ಮಾಡೋಣ ಬಾ ಅಂತ. ದ್ಯಾಟ್ ವಾಸ್ ಒನ್ ಸ್ಮಾಲ್ ಮಿಸ್ಟೇಕ್ ಆಫ್ ಮೈ ಲೈಫ್ ದಟ್ ಹ್ಯಾವ್ ಡನ್. ಅಂದರೆ ಈ ಎಂಟೈರ್ ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಆ ರಶ್ನಲ್ಲಿ ಏನು ಮಾಡಿದೆ, ಇನ್ನೇನು ಹೊರಡಬೇಕು, ತಿರ್ಗಾ ಶೋ ಸ್ಟಾರ್ಟ್ ಆಗ್ತಿದೆ, ಬ್ರೇಕ್ ಇದೆ ಅಂತ ಅಂದ್ಬಿಟ್ಟು ಜಲ್ದಿ ಮುಗಿಸೋಣ ಅಂತ ಹೋದೆ. ಅದು ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದು ತಪ್ಪಾಯಿತು. ಅದು ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್. ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇಟ್ ವಾಸ್ ಮೈ ಮಿಸ್ಟೇಕ್. ನಾನು ಯೋಚನೆ ಮಾಡಬೇಕಾಗಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.